ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಫಸ್ಟ್ ವ್ಲಾಗ್ ಗೈಸ್. ಅಂದರೆ ಫ್ರೆಂಡ್ಸ್ ಜೊತೆ ಇದ್ದು ಫ್ರೆಂಡ್ಸ್ ಎಲ್ಲ ಮಾಡ್ತಾಯಿದ್ದೆ. ನಾನು ಒಬ್ಬಳೇ ಮಾಡ್ತಾಯಿರೋದು ಇದೇ ಫಸ್ಟ್ ವ್ಲಾಗು. ಅದು ಮನೇಲಿ ಮಾಡ್ತಾಯಿದ್ದೀನಿ. ಏನಿರ್ಬೋದು ಗೆಸ್ ಮಾಡಿ ಗೈಸ್. ಇವತ್ತಿಂದು ವಿಶೇಷ ಅಂತ ಏನಿಲ್ಲ. ಏನು ಮಾಡೋಣ ಬೋರ್ ಆಗ್ತಿತ್ತು. ಅದಕ್ಕೆ ಚಿಕನ್ ತಿನ್ನಬೇಕು ಅನ್ನಿಸ್ತು. ಚಿಕನ್ ತಿಂದ್ವಿ. ಕಾರ್ತಿಕೆ ಟೈಮಲ್ಲಿ 1.5 ತಿಂಗಳು ಚಿಕನ್ ತಿಂದೇ ಇರಲಿಲ್ಲ. ಮೊನ್ನೆ ಷಷ್ಠಿ ಆದಮೇಲೆ ಭಾನುವಾರ ಮಾಡಿದ್ವಿ ಚಿಕನ್ನು. ಒಟ್ಟಿಗೆ ತಿಂದಿದ್ದಕ್ಕೆ ಅದೊಂಥರ ಮುಖಕ್ಕೆ ಕೊಡ್ದಂಗೆ ಅನಿಸ್ಬಿಡ್ತು. ಅದಕ್ಕೆ ಇವತ್ತು ತಿನ್ನಬೇಕು ಅನ್ನಿಸ್ತಿದೆ. ಹೋಗಿ ನಾನೇ ತಂದೆ. ಆಗಲೇ ಯೋಚನೆ ಬಂದಿದ್ದರೆ ನಾನು ಹೋಗೋದನ್ನೆಲ್ಲ ವೀಡಿಯೋ ಮಾಡ್ತಿದ್ದೆ. ಬಟ್ ನಂಗೆ ನೆನಪೇ ಆಗಿಲ್ಲ. ಈಗ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಅಮ್ಮಗೆ ಫುಲ್ ರೆಸ್ಟ್ ಕೊಟ್ಬಿಟ್ಟು ನಾನೇ ಅಡುಗೆ ಮಾಡ್ತೀನಿ. ತೋರಿಸ್ತೀನಿ ಏನೇನು ಹಾಕ್ತೀನಿ, ಹೆಂಗೆ ಮಾಡ್ತೀನಿ ಚಿಕನ್ನ ಅಂತ. ರೈಸ್ ಫಸ್ಟು ಕಲಸಿಡ್ತಾ ಇದ್ದೀನಿ ಚಿಕನ್ನು. ಕಲಸಿಟ್ರೆ ಚೆನ್ನಾಗಿರುತ್ತೆ ಅಂತ ಕಲಸಿ ಇಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಫಸ್ಟು ಚೆನ್ನಾಗಿ ಕಲಸಿ ಇಟ್ಬಿಟ್ರೆ ಆಮೇಲೆ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಕಟ್ ಮಾಡ್ಕೊಂಡು ಮಾಡ್ತೀನಿ. ಗೈಸ್, ಆ್ಯಂಡ್ ನಂದು ವಿಡಿಯೋ ಯಾರು ಮಾಡ್ತಾ ಇರ್ಬೋದು ಗೊತ್ತಾ? ನಮ್ಮಮ್ಮ. ತೋರಿಸ್ತೀನಿ. ನಮ್ಮಮ್ಮ ವಿಡಿಯೋ ಮಾಡ್ಕೊಡ್ತಿದ್ದಾರೆ. ಗೈಸ್, ಇವಾಗ ಚಿಕನ್ನು ಕಲಸಿ ಇಟ್ಟಿದ್ದೀನಿ. ಈಗ ಅದಕ್ಕೆ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊತೀನಿ. ಏನು ಗೊತ್ತಾ ಗೈಸ್, ಚಿಕನ್ ತಿನ್ನೋವರೆಗೂ ಅಯ್ಯೋ ತಿಂದಿಲ್ವಲ್ಲ ಅನ್ನೋ ಕಾತರ ಇರುತ್ತೆ. ಬಟ್ ಒಂದ್ಸಲ ತಿಂದಮೇಲೆ ಬೋರ್ ಹಿಡ್ದೋಗುತ್ತೆ. ಅಯ್ಯೋ ಚಿಕನ್ನ ಅನ್ನೋ ರೇಂಜಿಗೆ ಬೋರ್ ಹಿಡ್ದೋಗುತ್ತೆ. ಇನ್ನೊಂದೇನು ಗೊತ್ತಾ, ನನಗೆ ಮಾಡ್ಲೋ ಬೇಡವೋ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ವಾಯ್ಸ್ ಒಂಚೂರು ಚೆನ್ನಾಗಿಲ್ಲ. ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿ ನಾನು ಏನೋ ಒಂದು 6-7 ವಿಡಿಯೋ ಅಪ್ಲೋಡ್ ಮಾಡಿರ್ಬೋದೇನೋ ಅಷ್ಟೇ ವ್ಲಾಗು. ಅದು ಫ್ರೆಂಡ್ಸ್ ಜೊತೆನೇ. ಅದ್ರಲ್ಲಿ ನಾನೇನು ಜಾಸ್ತಿ ಮಾತಾಡಲ್ಲ. ಯಾಕಂದರೆ ನನ್ನ ವಾಯ್ಸ್ ಒಂಚೂರು ಚೆನ್ನಾಗಿಲ್ಲ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಟ್ಟರೆ ದೀಪು ಮಾತಾಡ್ತಾಳೆ, ಇಲ್ಲ ತೇಜು ಮಾತಾಡ್ತಾ ಇರ್ತಾರೆ. ನಾನು ಮಾತಾಡೋದು ಕಮ್ಮಿ ಅಲ್ಲ, ತುಂಬಾ ಮಾತಾಡ್ತೀನಿ. ಆದರೆ ವೀಡಿಯೋದಲ್ಲಿ ನಾನು ಮಾತಾಡೋದು ಒಂಚೂರು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನಾನು ಮಾತಾಡಲ್ಲ. ಇನ್ನು ನನಗೆ ಎಕ್ಸಾಮ್ ನಡೀತಿದೆ. ನಮಗೆ ಇನ್ನೂ 3 ಎಕ್ಸಾಮ್ ಇಟ್ಕೊಂಡಿದ್ದೀನಿ. ಆದರೂ ಅವತಾರಗಳಾಗ್ತಾಯಿದ್ದೀನಿ. 1 ಡೇ ಅಥವಾ 2 ಡೇಸು ಗ್ಯಾಪ್ ಕೊಟ್ಟು ಎಕ್ಸಾಮ್ ಮುಗಿಸ್ಬಿಟ್ರೆ ಚೆಂದ. ಅದನ್ನು ಬಿಟ್ಬಿಟ್ಟು ಒಂದು 6 ಡೇಸು 7 ಡೇಸು ಎಲ್ಲ ಮಧ್ಯ ಗ್ಯಾಪ್ ಕೊಟ್ಟರೆ ಓದೋಕ್ಕೆ ಮನ್ಸು ಬರೋಲ್ಲ ಗೈಸ್. ಓದಬೇಕು ಅನಿಸುತ್ತೆ. ಅದು ಯಾವಾಗ ಅಂದರೆ ನಾಳೆ ಎಕ್ಸಾಮ್ ಇವತ್ತು ನೈಟ್ ಇಟ್ಕೊ ಅಂತ ಅನಿಸುತ್ತೆ. ಕಣ್ಣೀರು ಬರ್ತಾಯಿದೆ ಈರುಳ್ಳಿ ಕಟ್ ಮಾಡ್ತಾ ಇರೋದಕ್ಕೆ. ಗೊತ್ತಾ, ಯೂಟ್ಯೂಬಲ್ಲೇ ತುಂಬ ಇಷ್ಟ ಅಂತಂದರೆ ವ್ಲಾಗರ್ಸಲ್ಲಿ ಸಮೀರ್ ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಒಂದು ಎಲ್ಲ ವೀಡಿಯೋಸು ನೋಡ್ತಾ ಇರ್ತೀನಿ. ಡೈಲಿ ಆದರೆ ಸಾಕು ಒಂದು ವ್ಲಾಗ್ ಹಾಕೊಂಡು ಕೂತಿರ್ತೀನಿ ಯೂಟ್ಯೂಬಲ್ಲಿ. ನಮ್ಮಮ್ಮ ಬೈತಾ ಇರ್ತಾರೆ, ಅದೆಷ್ಟು ನೋಡ್ತೀಯ ಅಂತ. ಅಂದರೆ ಅಷ್ಟು ಇಷ್ಟ ಅವನು. ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ತಾಯಿದ್ದೀನಿ ನಾನೀಗ. ಹಸಿಮೆಣ್ಸಿನ್ಕಾಯಿ ಯಾವಾಗಲೂ ನಾನು ಕಟ್ ಮಾಡ್ಕೊಳ್ಳಲ್ಲ. ಕಟ್ ಮಾಡಾದ್ಮೇಲೆ ಮರ್ತೇ ಆಗುತ್ತೆ ನನಗೆ ಕೈ ತೊಳೆಯೋದು. ಸೀದಾ ಕಣ್ಣು ಮುಟ್ಕೊಂಡು ಬಿಟ್ಟಿರ್ತೀನಿ. ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡೋಕ್ಕೆ ಭಯ. ಟೊಮ್ಯಾಟೊ ಗೈಸ್, ಇವಾಗ ಎಲ್ಲ ರೆಡಿ ಮಾಡಿಕೊಂಡೆ. ಚಿಕನ್ನ ಒಗ್ಗರಣೆಗೆ ಹಾಕ್ತೀನಿ. ನಮ್ಮ ಮನೇಲಿ ಯಾವಾಗಲೂ ಚಿಕನ್ ಮಾಡೋಕ್ಕೆ ಬೋಸಿ ಇದೆ.
ಪಾತ್ರೆ ಕಾದಿದೆ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಯಾವ ಎಣ್ಣೆ ಗೊತ್ತಾ, ಮೊನ್ನೆ ಕಬಾಬ್ ಬೇಯಿಸಿದ್ವಿ ಅದೇ ಎಣ್ಣೆ ಇವತ್ತು ಯೂಸ್ ಮಾಡ್ತಾ ಇದ್ದೀವಿ, ವೇಸ್ಟ್ ಮಾಡಬಾರ್ದಲ್ಲ ಅದಕ್ಕೆ. ಆ್ಯಂಡ್ ಗೈಸ್, ಚಿಕನ್ಗೆ ಜಾಸ್ತಿ ಎಣ್ಣೆ ಕೂಡ ಹಾಕ್ಬಾರ್ದು, ಯಾಕೆಂದರೆ ಚಿಕನಲ್ಲಿ ಎಣ್ಣೆ ಅಂಶ ಇರುತ್ತೆ, ಅದೇ ಬಿಟ್ಕೊತ್ತೆ. ಆ್ಯಂಡ್ ಇದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ, ಟೇಸ್ಟ್ ಬರುತ್ತೆ. ಗೈಸ್, ಯಾವಾಗಲೂ ತುಪ್ಪನ ನಮ್ಮ ಅಜ್ಜಿ ಊರಿಂದ ಕೊಟ್ಟು ಕಳಿಸ್ತಾರೆ, ಗಮ್ಮ ಅನ್ನುತ್ತೆ. ಅಜ್ಜಿ ಮಾಡಿದ ತುಪ್ಪ. ಇದನ್ನ ನಮ್ಮ ಅಜ್ಜಿ ಊರಿಂದ ಕೊಟ್ಟು ಕಳಿಸಿ ತಿಂಗಳು ಆಗಿಲ್ಲ ಗೈಸ್, ಆಗ್ಲೇ ಗೋರಿಟ್ಟಿದ್ದೀನಿ, ಯಾಕೆಂದ್ರೆ ತುಪ್ಪ ಜಾಸ್ತಿ ತಿನ್ನೋಳೆ ನಾನು. ತುಪ್ಪದಲ್ಲಿ ಏನಿಷ್ಟ ಅಂದರೆ ಬಿಸಿ ಬಿಸಿ ಅನ್ನ ಮಾಡಿಬಿಟ್ಟು ತುಪ್ಪ ಮತ್ತು ಉಪ್ಸಾರು ಖಾರ ಹಾಕಿ ತಿಂದರೆ ಮಾತ್ರ ಮಸ್ತಾಗಿರುತ್ತೆ ಗೈಸ್, ನನ್ನ ಫೇವ್ರೆಟ್ ಅದು. ಈ ಕಡೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆ ಚಿಕನ್ನು. ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು, ಯಾಕೆಂದರೆ ಅದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಕೊತ್ತ ಅಂತ ಕುದೀತಿದೆ ಎಣ್ಣೆ, ಒಂದೊಂದು ಸ್ವಲ್ಪ ಈಗ ಇಲ್ಲೆಲ್ಲ ಬಿಡ್ತಾ ಇದೆ. ಈಗ ಟೊಮ್ಯಾಟೊ ಹಾಕಿದೆ. ಗೈಸ್, ಚಿಕನ್ನಲ್ಲಿ ತುಂಬ ಸ್ಪೆಸಿಫಿಕ್ ಆಗಿ ಏನು ಇಷ್ಟ ಅಂತ ಹೇಳಿದ್ರೆ ನನಗೆ ಬಿರಿಯಾನಿ ಒಂದು ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ, ಬಿರಿಯಾನಿ ತಿಂತೀವಿ, ಅದು ನಮ್ಮಮ್ಮ ಮಾಡೋದು ತುಂಬ ಇಷ್ಟ. ಅದು ಬಿಟ್ಟರೆ ಹೊರಗಡೆ ಹೋಟ್ಲಲ್ಲಿ ಯಾವುದೂ ಅಷ್ಟೇ ಯಾವುದೂ ಇಷ್ಟ ಆಗಲ್ಲ. ಮಾಮೂಲಿ ಚಿಕನ್ ಯಾವಾಗಲೂ ನಮ್ಮ ಮನೇಲಿ ಚಿಕನ್ ತಂದಾಗೆಲ್ಲ ಚಿಕನ್ ಚಾಪ್ಸೇ ಮಾಡೋದು, ಚಿಕನ್ ಗೊಜ್ಜೆ ಸಾಂಬಾರು ಮಾಡೋದು ಅಪರೂಪ. ಅದು ನಮ್ಮ ಅಜ್ಜಿ ಮನೆಗೆ ಹೋದಾಗ ಮಾತ್ರ, ಜಾಸ್ತಿ ಮೆಂಬರ್ಸ್ ಇರ್ತೀವಿ ಅಂದ್ಬಿಟ್ಟು ಸಾಂಬಾರು ಮಾಡ್ತಾರೆ ನಮ್ಮ ಅಜ್ಜಿ. ಅದನ್ನು ಬಿಟ್ಟರೆ ಲಾಲಿಪಾಪ್ ಚಿಕನ್ನು ಓಕೆ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ ಅದ್ರ ಮೇಲೆ. ಲೆಮನ್ ಚಿಕನ್ನು ಮತ್ತು ಕಬಾಬ್ ಇಷ್ಟ, ಚಿಕನಲ್ಲಿ ತುಂಬಾ ಇಷ್ಟ. ಆ್ಯಂಡ್ ಲೆಮನ್ ಚಿಕನ್ ತುಂಬ ಎಲ್ಲಿ ಇಷ್ಟ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಗೈಸ್ ಹೂಬಳ್ಳಿ ರೆಸ್ಟೋರೆಂಟ್ ಅಂತ ಒಂದಿದೆ, ಅಲ್ಲಂತೂ ಲೆಮನ್ ಚಿಕನ್ ಮತ್ತು ಸಕ್ಕತ್ತಾಗಿರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಲ್ಲೇ, ತುಂಬ ಇಷ್ಟ ಆಗಿದ್ದು ಅಲ್ಲೇ. ಅದನ್ನ ನೋಡಿಕೊಂಡು ಬೇರೆ ಕಡೆ ಎಲ್ಲ ತಿಂದಿದ್ದೀನಿ, ಬಟ್ ಅಲ್ಲಿ ಕೊಡೋ ಟೇಸ್ಟ್ ಎಲ್ಲೂ ಕೊಡಲಿಲ್ಲ ಗೈಸ್. ಅದು ತುಂಬ ಚೆನ್ನಾಗಿದೆ ಅಲ್ಲಿ ಮಂಡ್ಯದಲ್ಲಿ ಹೂಬಳ್ಳಿ ರೆಸ್ಟೋರೆಂಟ್ ಅಂತ ಇದೆ, ಅಲ್ಲಿ ತುಂಬ ಚೆನ್ನಾಗಿದೆ. ಇದನ್ನ ರುಬ್ಕೊಂಡು ಆಮೇಲೆ ವಿಡಿಯೋ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಕಾಯಿ ಹಾಕಿರಲಿಲ್ಲ, ಯಾಕೆ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಮೇಲೆ ಗೊಜ್ಜು ಸಾಕಾಗಲ್ಲ ತಿನ್ನೋದಕ್ಕೆ ಅನ್ನ ಕಲ್ಸ್ಕೊಂಡು, ಹಂಗಾಗಿ ಕಾಯಿ ಚೂರು ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಲೈಟಾಗಿ ನೀರು ಹಾಕ್ತಾ ಇದ್ದೀನಿ, ಇದಕ್ಕೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ, ಹಂಗಾಗಿ ಲೈಟಾಗಿ. ಗೈಸ್, ಫೈನಲಿ ಈ ಥರ ಕಾಣಿಸ್ತಿದೆ. ಆ್ಯಂಡ್ ನಾವು ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಯಾಕೆ ಈಗಲೇ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾಸ್ಗಳಿರುತ್ತೆ, ಹಾಗಾಗಿ ಡೈರೆಕ್ಟು ಹಾಕ್ಬಿಟ್ರೆ ಹಂಗೆ ಹಾಕ್ಬಾರ್ದು, ಅದನ್ನು ಒಂದು ಸ್ವಲ್ಪ ಹೊತ್ತಾದರೂ ಬೇಯಿಸಬೇಕು ಕೊತ್ತಂಬರಿ ಸೊಪ್ಪನ್ನ. ಹಾಗಾಗಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಟೇಸ್ಟ್ ಮಾಡ್ತೀನಿ. ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತಿದೆ, ಕಲಿಸ್ದಾಗಲೇ ಉಪ್ಪು ಹಾಕ್ಕೊಂಡಿದ್ದೆ, ಹಂಗಾಗಿ ಲೈಟಾಗಿ ಹಾಕೋತೀನಿ, ಜಾಸ್ತಿ ಉಪ್ಪು ಹಾಕಲ್ಲ. ಆ್ಯಂಡ್ ಏನು ಗೊತ್ತಾ, ಉಪ್ಪು ಕಮ್ಮಿ ಆದರೂ ತಿನ್ಬೋದು, ಅರೆ ಜಾಸ್ತಿ ಆದಂತೂ ಏನೂ ತಿನ್ನೋದಕ್ಕಾಗಲ್ಲ, ಹಂಗಾಗಿ ಎಲ್ಲ ಉಪ್ಪು ಸ್ವಲ್ಪ ಕಮ್ಮಿ ಬಳಸಿ.
ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಗೊಜ್ಜು ಬೇಯ್ತಿದೆ. ನಾನು ತಿನ್ನೋದಲ್ಲ, ನಮ್ಮ ಮನೆ ತಿನ್ನಬೇಕು ಏನಿದೆ. ನಿನ್ನಂದವೇ ಬಲೆ ಬಲೆ ಚಂದದ ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು. ನಿನ್ನ ಕಂಗಳ ಕಾಂತಿಗಳಿಂದ ನೀ ಊರೆಲ್ಲ ಹೊಂಬೆಳಕು. ನೀರು ಹೆಜ್ಜೆಯ ಇಟ್ಟಲ್ಲೆಲ್ಲಾರು ಕಾಲಡಿ ಹೂವಾಗಿ ಬರಬೇಕು. ಬರೆ ಬರೆ ಚಂದದ ಚೆಂದುಡಿ ಹೆಣ್ಣು ನೀನು. ಮಿಂಚು ಕೂಡ ನಾಚುವ ಪ್ರಿಪೇರ್ ಆಗಿದೆ. ಈ ಕಡೆ ಅನ್ನ ಮಾಡಿದೆ, ಅನ್ನನೂ ಆಯಿತು. ಬಸ್ ನೋಡಿ ಹೆಂಗೆ ಕಾಣಿಸ್ತಿದೆ ಮಮ್ಮ, ಹೆಂಗೈತೆ? ಸೂಪರ್. ನೀನು ಮಾಡಿರೋದು ಹೋಟ್ಲ್ ಓಪನ್ ಮಾಡ್ತೀನಿ ನಾಳೆಯಿಂದ. ಅಣ್ಣ ಹೆಂಗಿದ್ಯಾ? ಅಮ್ಮ ಹೆಂಗೈತೆ? ಇವತ್ತಿಂದು ಬ್ಲಾಗು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲಿಗೆ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್. ಗುಡ್ ನೈಟ್.